ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಬರ್ತಿರೋ ಹೊಸ IPO, ಈ IPO ಅಪ್ಲೈ ಮಾಡಬೇಕಾ ಅಥವಾ ಅವಾಯ್ಡ್ ಮಾಡಬೇಕಾ? ಇವತ್ತು ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ ಬನ್ನಿ. ಆ IPO ಯಾವುದಂತೀರಾ? ಅದೇ ಹೆಕ್ಸಾಗಾನ್ ನ್ಯೂಟ್ರಿಷನ್ IPO. ಹೆಕ್ಸಾಗಾನ್ ನ್ಯೂಟ್ರಿಷನ್ ಅನ್ನೋ ಕಂಪನಿ ನ್ಯೂಟ್ರಿಷನ್ನು, ವೆಲ್ನೆಸ್ಸು, ಕ್ಲಿನಿಕಲ್ ಹೆಲ್ತ್ ಕೇರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಒಂದು ಕಂಪನಿ ಇಂಡಿಯಾ ಮಾತ್ರ ಅಲ್ಲ, 75ಕ್ಕೂ ಹೆಚ್ಚು ಕಂಟ್ರೀಸ್ಗೆ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಈ ಒಂದು IPO ಓಪನ್ ಆಗೋದು ಜೂನ್ 5, 2026ಕ್ಕೆ, ಕ್ಲೋಸ್ ಆಗೋದು ಜೂನ್ 9. ಲೀಸ್ಟಿಂಗ್ ಎಕ್ಸ್ಪೆಕ್ಟೆಡ್ ಜೂನ್ 12 ಇದೆ. ಪ್ರೈಸ್ ಬಾಂಡ್ ಬಂದು 45ರಿಂದ 45 ರೂಪಾಯಿ ರೇಂಜಲ್ಲಿದೆ. ರಿಟೇಲ್ ಇನ್ವೆಸ್ಟರು ಮಿನಿಮಮ್ ಇನ್ವೆಸ್ಟ್ ಮಾಡೋಕ್ಕೆ ಸುಮಾರು 15,000 ರೂಪಾಯಿ ಬೇಕಾಗುತ್ತೆ. ಈ ಒಂದು ಕಂಪನಿಯ ಬಿಸ್ನೆಸ್ ಓವರ್ವ್ಯೂ ನೋಡೋದಾದ್ರೆ, ಕಂಪನಿ ಮೆಜಾರಿಟಿಯಾಗಿ 3 ಸೆಗ್ಮೆಂಟ್ನಲ್ಲಿ ಬಿಸ್ನೆಸ್ ಮಾಡುತ್ತೆ. ಅದು ಯಾವುದ್ಯಾವುದು ಅಂತಂದರೆ ವೆಲ್ನೆಸ್ ಆ್ಯಂಡ್ ಕ್ಲಿನಿಕಲ್ ನ್ಯೂಟ್ರಿಷನ್ನು, ಪ್ರೀಮಿಕ್ಸ್ ಫಾರ್ಮುಲೇಷನ್ನು ಮತ್ತು ರೆಡಿ ಟು ಯೂಸ್ ನ್ಯೂಟ್ರಿಷನ್ ಫುಡ್ಡು. ಆಮೇಲೆ ಈ ಒಂದು ಕಂಪ್ನಿ ಪೆಂಟಾಶೂರ್ ಮತ್ತು ಪಿಡಿಯಾ ಗೋಲ್ಡ್ ಅಂತ ಬ್ರಾಂಡೆಡ್ ಪ್ರಾಡಕ್ಟ್ ಕೂಡ ಈ ಕಂಪ್ನಿ ಬಳಿ ಇವೆ. ಈ ಒಂದು ಕಂಪನಿಯ ಫೈನಾನ್ಷಿಯಲ್ ಗ್ರೋತ್ ನೋಡಿದರೆ, ಕಂಪನಿ ಪ್ರಾಫಿಟ್ ಗ್ರೋತು ಸ್ಟ್ರಾಂಗ್ ಇದೆ. 2023ರಲ್ಲಿ ಪ್ರಾಫಿಟ್ 5 ಕೋಟಿ ಇದ್ದು 2025ರಲ್ಲಿ 24 ಕೋಟಿಗಿಂತ ಹೆಚ್ಚಾಗಿದೆ. ಡೆಪ್ ಕೂಡ ಕಮ್ಮಿ ಇದೆ. ಇದು ಕಂಪನಿಗೆ ಪಾಸಿಟಿವ್ ಸೈನ್. ಮಾರ್ಜಿನ್ ಕೂಡ ಹೆಲ್ತಿ ಕಾಣಿಸ್ತಾ ಇದೆ. ಆದರೆ ಕೆಲವು ರಿಸ್ಕ್ ಫ್ಯಾಕ್ಟರ್ ಕೂಡ ಇವೆ. IPO ಸಂಪೂರ್ಣ OFS ಆಗಿದೆ, ಅಂದರೆ ಆಫರ್ ಫಾರ್ ಸೇಲು, ಫ್ರೆಶ್ ಇಶ್ಯೂ ಯಾವುದೇ ಇರುವುದಿಲ್ಲ. ಈ ಒಂದು ಕಂಪನಿಯ ಪ್ರೀ ಮಾರ್ಕೆಟ್ GMP ನೋಡಿದ್ರೆ 0 ಇದೆ, ಅಂದರೆ ಲೀಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದೆ. ಆಮೇಲೆ ಇನ್ವೆಸ್ಟರ್ ಸೆಂಟಿಮೆಂಟ್ ಕೂಡ ಬಿಯರಿಶ್ ಸೈಡ್ನಲ್ಲಿದೆ. ಬಿಸ್ನೆಸ್ ಕ್ವಾಲಿಟಿ ಡೀಸೆಂಟ್ ಇದೆ. ಹೆಲ್ತ್ ಕೇರ್ ಸೆಕ್ಟರ್ ಫ್ಯೂಚರ್ನಲ್ಲಿ ಗ್ರೋ ಆಗೋ ಚಾನ್ಸ್ ಕೂಡ ಇದೆ. ಆದರೆ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಆಗಿ IPOನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅನಿಸುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಮಾತ್ರ ವಾಚ್ ಲಿಸ್ಟ್ನಲ್ಲಿ ಇಟ್ಕೋಬಹುದು. ನಿಮಗೆ ಈ ಒಂದು IPO ಅನಾಲಿಸಿಸ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು IPO ಅಪ್ಡೇಟ್ಗಾಗಿ ಫಾಲೋ ಮಾಡಿ. ಈ ಒಂದು ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ಒಂದು IPO ಅಥವಾ ಸ್ಟಾಕ್ನ ಪ್ರಮೋಟ್ ಮಾಡೋದಿಲ್ಲ. ನೀವು ಈ ಒಂದು IPOಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಡಿಸ್ಕಸ್ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು.